ಗಾಯ್ಸ್ ನೋಡಿ ಹೆಂಗಾಡ್ತಿದ್ದೆ ಬೊಮ್ಮರೇನು ನಂತರ ನೋಡಿ ಗಾಯ್ಸ್ ಕ್ವಾಲಿಟಿ ನೋಡಿ ತಗೊಳ್ಳಿ. ಬರೋ ಮಮ್ಮಿ ಬೈತಾರೆ ಒಳಗಡೆ ಹೋದ್ರೆ ಅಲ್ಲೆಲ್ಲ. ಚಿನಿ ಚಿನಿ ನೋಡಿ ಗಾಯ್ಸ್, ಸಿಡ್ಸು ಪಮೋರೇನ್ ಎರಡೂ ಕೂಡ ಒಟ್ಟಿಗೆ ಬಿಟ್ಟಿದ್ದೀನಿ. ಇದು ಬ್ರೌನ್ ಕಲರು ಸಿಡ್ಸು ಪಮೋರೇನು ಆ್ಯಕ್ಟಿವ್ ಆಗಿದೆ ನೋಡಿ. ನನ್ನ ಹತ್ರ ತೊಗೊಳ್ಳೋ ಮರಿಯೆಲ್ಲ ಹಿಂಗೆ ಇರುತ್ತೆ ಗಾಯ್ಸ್, ಎಲ್ಲ ಹೈಪರ್ ಆಗಿರೋ ಆ್ಯಕ್ಟಿವಿಟಿ. ಮತ್ತು ಹಿಂಗಿದ್ರೇ ಮರಿ, ನಿಮ್ಗೆ ಹೇಳ್ದನಲ್ಲ, ಚೆನ್ನಾಗಿ ಆಟ ಆಡ್ಕೊಂಡು ಹಿಂಗಿದ್ರೇ ಮರಿ ಇಷ್ಟು ತೊಗೋಬೇಕು. ಯಾಕಂದರೆ ಆರೋಗ್ಯವಾಗಿದೆ ಅಂತ ನೀವು ಅನ್ಕೊತೀರಾ. ಚಿನಿ ಚಿನಿ ಬೈಲಿ. ಚಿನ್ನಿ ನೋಡಿ ಹೆಂಗಾಡ್ತಿದ್ದಾಳೆ, ಹೋಗಿ ಕಚ್ಬಿಡ್ತಾಳೆ, ಹುಷಾರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕಿ ಪ್ಯಾಟ್ಸ್. ತುಂಬ ದಿನ ಆಗಿತ್ತು ಇವೆಲ್ಲ ವಿಡಿಯೋಸ್ ನೋಡಿ. ನಂದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಸಮ್ ರೀಸನ್ಸ್, ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ಬಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಸಪೋರ್ಟ್ ತುಂಬ ಬೇಕು ನನಗೆ. ಈಗೀಗ ಬೆಳೆಸ್ತಾ ಇದ್ದೀರಾ, ಇದೇ ಥರ ಬೆಳೆಸಿ. ಮತ್ತು ಇವತ್ತಿನ ಸ್ಟಾಕ್ ಏನೇನಿದೆ ಅಂತ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಇವತ್ತು ನಿಮಗೆ ಪಮೋರೇನ್ ತೋರಿಸ್ತೀನಿ, ಸಿಡ್ಸು ಮರಿ ತೋರಿಸ್ತೀನಿ. ಆ್ಯಕ್ಚುಲಿ ಸಿಡ್ಸು ಮರಿ ಯಾವಾಗಲೂ ಇದ್ದೇ ಇರುತ್ತೆ. ಮತ್ತು ಪಮೋರೇನ್ ಬಂದಿದೆ, ಪಮೋರೇನ್ ಪಪ್ಪಿ ನಿಮ್ಗೆ ತೋರಿಸ್ತೀನಿ. ಹೆಂಗಿದೆ ಕ್ವಾಲಿಟಿ ಅಂದರೆ ಬಾಂಬಾಗಿದೆ, ಓಕೆನಾ. ಅದು ಮತ್ತು ಸಿಡ್ಸು ಎರಡು ತೋರಿಸ್ತೀನಿ. ತುಂಬ ಖುಷಿ ವಿಚಾರ ಏನು ಅಂದರೆ ಹತ್ತತ್ರ 2K ಸಬ್ಸ್ಕ್ರೈಬರ್ಸ್ ದಾಟ್ತಾ ಇದ್ವಿ. ಮತ್ತು ಟೋಟಲ್ ಓವರ್ ರೀಲ್ಸ್ 70K ವ್ಯೂಸ್ ಆಗ್ತಾಯಿದೆ. ಆದಷ್ಟು ಬೇಗ 100K ಕಂಪ್ಲೀಟ್ ಆಗಿಬಿಟ್ರೆ ತುಂಬ ಖುಷಿ ನನಗೆ. ಟೋಟಲ್ ವ್ಯೂಸು ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೇನಿಲ್ಲ, ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಮತ್ತು ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮಿಂದ ನನ್ನ ವಿಡಿಯೋ ಇಲ್ಲಿವರೆಗೂ ಗ್ರೋ ಆಗ್ತಿದೆ. ಮತ್ತು ಎಕ್ಸ್ಪೆಷಲಿ ನನ್ನ ಫೇವ್ರೇಟ್ ಸಾಹಿಲ್, ಓಕೆ ಸಾಹಿಲ್, ವೆರಿ ಥ್ಯಾಂಕ್ಸ್. ನಿನಗೆ ಹೇಳಿದೆ, ನಾನು ಪ್ರಾಮಿಸ್ ಮಾಡಿದೆ, ನಾನು ವಿಡಿಯೋದಲ್ಲಿ ಹೇಳ್ತೀನಿ, ನಿನ್ನ ಹೆಸರು, ನಿನ್ನ ನೇಮ್ ಹೇಳ್ತೀನಿ ಅಂತ. ನೀನು ತುಂಬ ನೋಡ್ತಿದ್ಯಾ ಅಂತ ಗೊತ್ತಾಯಿತು ನನ್ನ ವಿಡಿಯೋಸು. ತುಂಬ ಖುಷಿ ಆಗ್ತಿದೆ. ಒನ್ಸ್ ಅಗೇನ್ ಸಾಹಿಲ್, ಥ್ಯಾಂಕ್ ಯು ಸೋ ಮಚ್. ಗೈಸ್, ಓಕೆ, ಲೇಟ್ ಮಾಡೋಕ್ಕೆ ಹೋಗಲ್ಲ. ಈಗ ಯಾವ ಪಪ್ಪೀಸ್ ಇದೆ ನಿಮ್ಗೆ ತೋರಿಸ್ತೀನಿ ನಾನು. ಪಮೋರೇನ್ ಮತ್ತು ಸಿಡ್ಸು ಹೇಳಿದ್ನಲ್ಲ, ಈಗ ನೋಡಿ ಗೈಸ್. ನಿಮಗೆ ಈಗ ತಾನೇ ತೋರಿಸ್ತೆ ಕೆಳಗಡೆ ಎಲ್ಲ ಹೆಂಗಿದೆ, ಆ್ಯಕ್ಟಿವ್ ಆಗಿದೆ ಪಪ್ಪೀಸ್ ಗಿಪ್ಪೀಸ್ ಎಲ್ಲ ಅಂತ. ಯಾವ ಪಪ್ಪೀಸ್ ಅಂತ ಹೇಳಿದ್ದೆ ನಿಮಗೆ, ಪಮೋರೇನ್ ಕೂಡ ಇದೆ, ಸಿಡ್ಸು ಕೂಡ ಇದೆ ಅಂತ ಹೇಳಿದೆ. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಇಂಟ್ರಡಕ್ಷನ್ ಬಂದ್ಬಿಟ್ಟು ಇವಂದು ಕೊಡಲ್ಲ, ಇವಂದು ಕೊಡ್ತೀನಿ. ಪಮೋರಿಯನ್ ಏಂತಕ್ಕೆ ಸಾಕ್ಬೇಕು, ಪಮೋರಿಯನ್ ಅಂದ್ರೆ ಏನು ತಿಳ್ಕೊಳ್ಳಿ ಗಾಯ್ಸ್. ಪಮೋರಿಯನ್ ಬಂದ್ಬಿಟ್ಟು ಒಂದು ಲಾಯಲ್ ಆಗಿರೋ ಅದ್ಭುತವಾದ ನಾಯಿ. ನಾಯಿಗಳಲ್ಲೇ ಕಮ್ಮಿ ಬೆಲೆಯ ನಾಯಿ ಯಾವುದು ಅಂತ ಕೇಳಿದ್ರೆ ಫಸ್ಟ್ ಬರೋದು ಪಮೋರಿಯನ್. ಇದು ಬಂದು ಇಂಡಿಯನ್ ಬ್ರೀಡ್, ಓಕೆನಾ. ಇದು ಯಾವುದೇ ಬೇರೆ ದೇಶದಿಂದ ಓರಿಯೆಂಟೆಡ್ ಆಗಿಲ್ಲ, ನಮ್ಮ ದೇಶದ ನಾಯಿ. ಇದಕ್ಕೆ ಪಮೋರಿಯನ್ ಅಂತ ನಾವು ಕರೆಯಲ್ಲ. ಇದಕ್ಕೆ ಬಂದು ಒರಿಜಿನಲ್ ನೇಮ್ ಬಂದು ಇಂಡಿಯನ್ ಸ್ಪಿಡ್ಸ್ ಅಂತ. ಸಿಡ್ಸ್ಗೂ ಸ್ಪಿಡ್ಸ್ಗೂ ಕನ್ಫ್ಯೂಸ್ ಆಗ್ಬೇಡಿ, ಇದು ಇಂಡಿಯನ್ ಸ್ಪಿಡ್ಸ್ ಅಂತ ಇದರ ಹೆಸರು ಬಂದು. ಮತ್ತೆ ಇದಕ್ಕೆ ಏರ್ಸ್ ಫುಲ್ ಮಿಲ್ಕಿ ವೈಟ್ ಇರಬೇಕು. ಮಿಲ್ಕಿ ವೈಟ್ ಇದ್ರೇನೆ ಸೂಪರ್ ಆಗಿರುತ್ತೆ. ಮತ್ತೆ ಎಲ್ಲ ತರ ಕಲರ್ ಬರುತ್ತೆ. ಚೆನ್ನಾಗಿರೋ ಕಲರ್ ಪ್ಯೂರ್ ವೈಟ್ ಇದ್ರೆ ಸೂಪರ್ ಕ್ವಾಲಿಟಿ ಇರುತ್ತೆ. ಮತ್ತೆ ನೀವು ನೋಡ್ತಾ ಇರ್ಬೋದು, ಪಮೋರಿಯನ್ ಎಂತಕ್ಕೆ ಸಾಕ್ಬೇಕು ನೀವು ಅಂದ್ರೆ, ಒಂದು ಮನೆಗೆ ಗಾಡಿನ ಕೂಡ ಕೆಲಸ ಮಾಡುತ್ತೆ, ಒಬ್ಬ ಫ್ರೆಂಡ್ ಕೂಡ ಇರುತ್ತೆ, ಲಾಯಲ್ ಆಗಿರುತ್ತೆ, ಯಾರಿಗೂ ಹೊಟ್ಟಿತನ ಅನ್ಸಲ್ಲ, ತುಂಬಾ ಚೆನ್ನಾಗಿರುತ್ತೆ ಮರಿ. ಅದು ನೀವು ನೋಡ್ತಾ ಇರ್ಬೋದು. ಬ್ರೋನಿ ಪಮೋರಿಯನ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಪಮೋರಿಯನ್ ಬಂದು ಮಂತ್ಲಿ ನಿಮ್ಗೆ 100 ರೂಪೀಸ್ ಅಷ್ಟೇ ಖರ್ಚಾಗೋದು. ನೀವು ಇದಕ್ಕೆ ಏನು ಎಲ್ಲ ಹೇಳ್ತಾರೆ, 1,000-2,000 ಎಕ್ಸ್ಪೆನ್ಸ್ ಆಗ್ಬಿಡುತ್ತೆ. ಮೇಂಟೆನೆನ್ಸ್ ಹೆಂಗೆ ಅಂತೆಲ್ಲ ಕೇಳ್ತೀರಾ. ತಿನ್ನೋ ಮನೆ ಊಟನ ಕೂಡ ಇದಕ್ಕೆ ಕೊಡ್ಬೇಕು. ಮೊಸರನ್ನ, ನೀವು ಚಿಕನ್ ಏನಿಗೆ ಚಿಕನ್ ಕೊಡಿ, ಏನ್ ತಿಂದ್ರು ಕೊಡಿ, ಮನೆ ಊಟ ಕೊಟ್ಟರು ತಿನ್ನುತ್ತೆ. ತುಂಬಾ ಕ್ಯೂಟ್ ಆಗಿರುತ್ತೆ. ನೀವು ಇದು ನೋಡಿ, ಹಿಂಗ್ ಬಿಟ್ರೆ ಇಲ್ಲಿ ಇರಲ್ಲ, ಹಂಗೆ ನೋಡ್ತಾ ಇರೋ ನಿಮಿಷ ನೋಡಿ ಏನ್ ಮಾಡ್ತಾನೆ ನೋಡಿ ಅವನು. ನೋಡಿ ಹೆಂಗಾಡ್ತಾನೆ. ಈ ತರ ಆಕ್ಟಿವ್ ಆಗಿರ್ಬೇಕು. ಆಕ್ಟಿವ್ ಆಗಿದ್ರೇನೆ ಮರಿ ತಗೋಬೇಕು, ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ನೋಡಿ ಹೆಂಗಾಡ್ತಾನೆ ನೋಡಿ. ನನ್ನ ಹತ್ರ ಈಗ ಸಿಗೋಂತ ಕ್ವಾಲಿಟಿನೇ ಇದೆ ಗೈಸ್. ಕ್ವಾಲಿಟಿ ಜಾಸ್ತಿ ಇರುತ್ತೆ. ಮತ್ತೆ ಪಪ್ಪಿ ಆಕ್ಟಿವಿಟಿ ಕೂಡ ಸೂಪರ್ ಆಗಿರುತ್ತೆ, ಓಕೆನಾ. ಹೈಪರ್ ಇದ್ದಾನೆ. ನಿಮ್ಗೆ ಎಲ್ಲಿಗೆ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತೀನಿ ಟ್ರಾನ್ಸ್ಪೋರ್ಟೇಷನ್. ಮತ್ತೆ ನಾಯಿ ಏತಕ್ಕೆ ನಿಮ್ಗೆ, ನಾಯಿ ಹೆಂಗ್ ಸಾಕ್ತೀರ ಅಂತ ಎಷ್ಟೊಂದು ಜನ ಕೇಳ್ತಾರೆ ನನ್ನ. ನಾಯಿ ತಗೊಳೋದ್ರಿಂದ ಏನ್ ಉಪಯೋಗ ಅಂತ ಕೇಳ್ತೀರಾ. ಮೊದಲನೇ ಪಾಯಿಂಟ್, ನಿಮ್ಮ ಮನೆಗೆ ಒಬ್ಬ ಲಾಯಲ್ ಆಗಿರೋ ಫ್ರೆಂಡ್ ಸಿಗ್ತಾನೆ, ಓಕೆನಾ. ನೀವು ಆಚೆ ಜನ ನಂಬಿ ಮೋಸ ಹೋಗೋದಕ್ಕಿಂತ ಒಬ್ಬ ನಾಯಿನ ನಂಬಿ ಊಟ ಹಾಕಿದ್ರೆ ನಿಮ್ಮನ್ನ ಕಾಯುತ್ತೆ, ನಿಮ್ಮ ಒಂಟಿತನ ಹೋಗ್ಸುತ್ತೆ. ನಿಮ್ಮ ಮೈಂಡ್ ಇಲ್ಲೋ ಕೆಲಸ ಮಾಡ್ಕೊಂಡ್ ಬರ್ತೀರಾ, ಅದು ನೋಡಿದ ತಕ್ಷಣ ಅದು ಆಟ ಆಡ್ಕೊಂಡು ನಿಮ್ಮ ಹತ್ರ ಬಂದ್ರೆ ನಿಮ್ ಸ್ಟ್ರೆಸ್ ಫೀಲ್ ಕಮ್ಮಿ ಆಗುತ್ತೆ. ಎರಡನೇ ಪಾಯಿಂಟ್, ನಿಮ್ಮ ಮನೇಲಿ ಮಕ್ಳು ಇದ್ರೆ ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ಆಮೇಲೆ ಈಗಿನ ಜನರೇಷನ್ ಮಕ್ಳೆಲ್ಲ, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಫೋನ್ ಜಾಸ್ತಿ ನೋಡ್ತಾ ಇರ್ತೀನಿ. ಅದನ್ನ ಹೋಗಿಸ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಮಕ್ಳಿಗೆ ಒಂದು ನಾಯಿ, ಕಮ್ಮಿ ದುಡ್ಡಿನ ನಾಯಿ ಕೊಡ್ಸಿ, ಆರಾಮ ಆಟ ಆಡ್ಕೊಂಡಿರುತ್ತೆ. ಮತ್ತೆ ಇದಕ್ಕೆಲ್ಲ ವ್ಯಾಕ್ಸಿನ್ ಆಗಿದೆ ಗೈಸ್. ಇದಕ್ಕೆಲ್ಲ ನೋಡಿ, ಕ್ವಾಲಿಟಿ ನೋಡಿ, ಆಕ್ಟಿವ್ ನೋಡಿ, ವ್ಯಾಕ್ಸಿನ್ ಆಗಿದೆ. ಇವು ಕಮ್ಮಿ ಈ ತರದೊಂದು ನಾಯಿ ಮರಿ ಕೊಡ್ಸಿದ್ರೆ ಫೋನೇ ಬಿಟ್ಬಿಡ್ತಾರೆ. ನಿಜವಾಗ್ಲೂ ಫೋನ್ ಯೂಸ್ ಮಾಡಲ್ಲ ಮಕ್ಳು, ಓಕೆನಾ. ಮತ್ತೆ ನಿಮ್ಗೆ ಅದರಿಂದ ಒಂದು ಬೆನಿಫಿಟ್, ಮಕ್ಳು ಓದ್ತಾರೆ ಚೆನ್ನಾಗಿ, ಫೋನ್ ಯೂಸ್ ಮಾಡಲ್ಲ, ಅದರಿಂದ ನಾಯಿ ಕೊಡ್ಸಿ. ಮತ್ತೆ ಇನ್ನೊಂದು ಪಾಯಿಂಟ್, ಬೇಜಾನ್ ಪಾಯಿಂಟ್ಗಳಿದೆ ಗೈಸ್. ನಾಯಿ ಸಾಕೋದ್ರಿಂದ ಏನ್ ಯೂಸ್ ಇದೆ ಅಂದ್ರೆ, ನಿಮ್ಗೆ ತುಂಬಾ ಮತ್ತೆ ಅಟ್ರಾಕ್ಷನ್ ಇರುತ್ತೆ, ಲವ್ ಇರುತ್ತೆ, ಕೇರ್ ಇರುತ್ತೆ, ಬಾಂಡಿಂಗ್ ಇರುತ್ತೆ, ಓಕೆನಾ.
ಪೊಮೋರಿಯನ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ ನಿಮ್ಗೆ. ನೋಡಿ ಹಿಂಗೆ ಎಷ್ಟು ಟೀಟೆ ಇದೆ, ನೀವು ಎಷ್ಟು ಕ್ಯೂಟ್ ಆಗಿದೆ ನೋಡಿ 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 ನೋಡಿ. ಇದರ ಆಕ್ಟಿವ್ ಇರಬೇಕು ಚಿನ್ನಿ. ತುಂಬಾ ಕ್ವಾಲಿಟಿ ಇರೋ ಪೊಮೋರಿಯನ್ ಪಪ್ಪೀಸ್ ಇದೆ ನನ್ನ ಹತ್ರ. ಎಷ್ಟೋ ಜನ ಪೊಮೋರಿಯನ್ ಕೇಳಿ ಹೊಟ್ಟೋದ್ರ ನನ್ನ ಹತ್ರ. ಎಷ್ಟೋ ಜನಕ್ಕೆ ಇಲ್ಲ ಸೋಲ್ಡ್ ಅಂತ ಹೇಳಿದೆ. ಮತ್ತೆ ಒಂದು ಪೊಮೋರಿಯನ್ ತರಿಸಿದೀನಿ ನಿಮ್ಗೋಸ್ಕರ. ನೋಡೋಣ ಯಾರ ಮನೆಗೆ ಹೋಗುತ್ತೆ ಇದು. ಅದೆಲ್ಲ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಲ್ಲ, ಮರಿ ಕೊಡೋದಲ್ಲ, ನಾನು ವಾಟ್ಸಪ್ಪಲ್ಲಿ ಮಾತ್ರ ಪೋಸ್ಟ್ ಮಾಡ್ಕೊಡೋದು. ಯೂಟ್ಯೂಬಲ್ಲಿ ಏನಿದೆಮ್ಮ ಅದನ್ನ ಅವೈಲೇಬಲ್ ಇದೆ ಅನ್ನೋದು ನಾನು ಹೇಳ್ತೀನಿ. ನೋಡಿ ನೀವು ಯಾರು ತಗೊಂತೀರೋ ಇದನ್ನ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಆಲ್ವೇಸ್ ನನ್ನ ಹತ್ರ ಸಿಗುವಂತ ಮೇಜರ್ ಆಗಿ ಸಿಗುವಂತ ಪಾಪ್ಯುಲರ್ ಬ್ರ್ಯಾಂಡ್ ದ ರಾಕಿ ಪೆಟ್ಸ್ ನ ಬ್ರ್ಯಾಂಡ್ ಆದಂತ ಸಿಡ್ಜು ಪಪ್ಪಿ ಸಿಗುತ್ತೆ. ಸಿಡ್ಜು ಪಪ್ಪಿ ನೀವು ಎಷ್ಟೇ ಮರಿಬೇಕು, 100 ಮರಿಬೇಕು ರಾಕಿ ಅಂತ ಕರೆದ್ರು ನನಗೆ ಫೋನ್ ಮಾಡೋ 100 ಮರಿ ಸ್ಪಾಟಲ್ಲಿ ಕೊಡಿಸ್ತೀನಿ. ಯಾಕೆಂದ್ರೆ ನನ್ನ ಹತ್ರ ಜಾಸ್ತಿ ಆಯಮ್ನ ಸಿಡ್ಜು ರೀಸೆಲ್ಲರ್ ನಾನು. ನೋಡಿ ಸಿಡ್ಜು ಬಂದ್ಬಿಟ್ಟು ಟಾಪ್ ಕ್ವಾಲಿಟಿ ಬರ್ಗಂಡಿ ಕಲರ್ ಇದೆ. ಮತ್ತೆ ಇವನು ಕೂದು ನೋಡಿ, ಮತ್ತೆ ಪಂಚ್ ನೋಡಿ, ಟೈಲ್ ನೋಡಿ, ಎಲ್ಲ ಕ್ವಾಲಿಟಿ. ಮತ್ತೆ ಎಲ್ಲರೂ ಕೊಡ್ತಾರೆ ಕಮ್ಮಿ ಅಂತ ಹೇಳ್ತಾರೆ. ಕಲರ್ ಹೋಗ್ಬಿಡುತ್ತೆ 3 ತಿಂಗಳಿಗೆ. ಕಲರ್ ಈ ತರ ಫುಲ್ ಇರಬೇಕು, ಅಲ್ಲಲ್ಲೇ ಫುಲ್ ವೈಟ್ ಇರುತ್ತೆ. ಈ ಬರ ಮಾತಾಡ್ತಾ ಫುಲ್ ವೈಟ್ ಇರುತ್ತೆ, ಫುಲ್ ಬಣ್ಣ ಇರಲ್ಲ. ಓಕೆನಾ? 3 ತಿಂಗಳ ಬಣ್ಣ ಹೋಗ್ಬಿಡುತ್ತೆ. ಆ ತರ ತಗೋಬೇಡಿ. ಸಿಡ್ಜು ಮೇಲೆ ಮೂತಿ ಉದ್ದ ಬರಬಾರ್ದು. ಸಿಡ್ಜುಗೆ ಯಾವ್ದಾದ್ರು ಹ್ಯೂಮನ್ ಫೇಸ್ ಇರಬೇಕು. ಹ್ಯೂಮನ್ ಫೇಸ್ ಇದ್ರೆ ಸಿಡ್ಜು ಅಂತ ಅಂತಾರೆ. ನೋಡಿ ಪೊಮೋರಿಯನ್ಗೆ ಇರೋ ತರ ಮೂತಿ ಇದ್ರೆ ಸಿಡ್ಜು ಅಲ್ಲ, ಕ್ರಾಸ್ ಬೀಡ್ ಅಂತಾರೆ. ನೀವು ಏನೇ ಮಾಡ್ಬೇಕು ಅಂದ್ರೂ ಕೂಡ ನನ್ನ ಒಂದು ನಂಬರ್ ನನ್ನ ಇದೆ ಅಲ್ಲ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎಷ್ಟು ಯಾವ್ದೇ ತರ ಪಪ್ಪೀಸ್ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಸಿಡ್ಜು ನೋಡಿ, ಸಿಡ್ಜು ಬಗ್ಗೆ ಹೇಳ್ತಾರೆ. ಇದ್ರ ಮೇಂಟೆನೆನ್ಸ್ ಏನಂತ ಹೇಳ್ತೀನಿ ಅಂದ್ರೆ ತಿಂಗಳಿಗೆ 200 ರೂಪಾಯಿ ಆಗ್ಬೋದು ನಿಮ್ಗೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇದು ಕೂಡ ಕರ್ಡ್ ರೈಸ್ ತಿನ್ನುತ್ತೆ. ಪೆಡಿಗ್ರಿ ಕೊಡಂಗಿಲ್ಲ ಪೆಡಿಗ್ರಿ ಕೊಡಿ, ಚಿಕನ್ ರೈಸ್ ಕೊಡಂಗಿಲ್ಲ ಚಿಕನ್ ರೈಸ್ ಕೊಡಿ. ನೀವೇನ್ ಬೇಕು ಅಂದ್ರೂ ಕೊಡಿ. ಯಾವ್ದೇ ಕಾರಣಕ್ಕೂ ಕಳ್ಕೊಬೇಡಿ. ಒಳ್ಳೆ ಕ್ವಾಲಿಟಿ ಮರಿ ಇದೆ. ಬಾರ ಟೀಟೆ ಗಾಯ್ಸಿ ಪೊಮೋರಿಯನ್ ನೋಡಿ ಹೆಂಗಿದಾನೆ. ಯಾರ ಮನೆ ಹೋಗ್ತೀಯ ನೀನು? ತುಂಬಾ ಕ್ವಾಲಿಟಿ. ಮತ್ತೆ ಇದರಿಂದ ಅಷ್ಟೇ, ಅದಕ್ಕೂ ಏನ್ ವ್ಯತ್ಯಾಸ ಅಂತ ನೀವು ಕೇಳ್ಬೋದು. ಅಮೌಂಟ್ ಸ್ವಲ್ಪ ಇದು ಜಾಸ್ತಿ ಇರುತ್ತೆ, ಅದು ಕಮ್ಮಿ ಇರುತ್ತೆ. ಓಕೆನಾ? ಇನ್ನೇನಿಲ್ಲ. ಮತ್ತೆ ಇವನು ಹೈಟ್ ಆಗ್ತಾನೆ, ಮನೆ ಕಾಯಕ್ಕೂ ರೆಡಿ ಇದ್ದಾನೆ. ಮತ್ತೆ ಇವನ್ ಬಂದ್ಬಿಟ್ಟು ಎಲ್ಲರ ಹತ್ರ ಹೊಂದ್ಕೊಂಡು ಫ್ರೆಂಡ್ಲಿ ಆಗಿ. ಇದು ಆಚ ಕಡೆ ನೀವು ಗೊಂಬೆ ತಗೊಂತೀರಾ, ಆ ಗೊಂಬೆಗೆ ನೀವು ಕಾಸು ಕೊಡ್ತೀರಾ. ಆ ಕಾಸು ಕೊಟ್ಬಿಟ್ಟು ಗೊಂಬೆನ ತಗೊಂತೀರಾ, ಆ ಗೊಂಬೆಗೆ ಕಾಸು ಕೊಡ್ತೀರಾ. ಬಟ್ ಇದಕ್ಕೂ ಕಾಸು ಕೊಡ್ತೀರಾ. ಆ ಗೊಂಬೆಗೆ ಜೀವ ಇರಲ್ಲ. ಓಕೆನಾ? ಇದಕ್ ಜೀವ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇದಕ್ ಜೀವ ಇರುತ್ತೆ, ಗೊಂಬೆ ಇರುತ್ತೆ. ಒಂದ್ ನಿಮಿಷ ಗಾಯ್ಸ್. ಗೊಂಬೆಗೆ ಜೀವ ಇರುತ್ತೆ, ಗೊಂಬೆಗೆ ಜೀವ ಇರಲ್ಲ, ಇದಕ್ ಜೀವ ಇರುತ್ತೆ. ಬಿದ್ದಾ? ಹಂಗೆ ಆಗ್ಬೇಕು ನಿನ್ಗೆ. ತುಂಬಾ ಕ್ವಾಲಿಟಿ ಇರುತ್ತೆ. ಮತ್ತೆ ಎಲ್ಲೇ ಹೋದ್ರು ಕೂಡ ಲಾಯಲ್ ಆಗಿರ್ತಾನೆ. ಏಯ್ ಬಾರ ಇಲ್ಲಿ. ಎಲ್ಲೇ ಇದಕ್ ಜೀವ ಇರುತ್ತೆ ಗಾಯ್ಸ್. ಜೀವ ಇರೋದಂತ ಗೊಂಬೆ. ಇದು ಗೊಂಬೆ ತರ ಕ್ಯೂಟ್ ಆಗಿರುತ್ತೆ. ಮತ್ತೆ ಇದು ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ. ನೋಡಿ ಕೆಳಗಡೆ ಬಿಡ್ತೀನಿ, ಸಕ್ಕತ್ತಾಗಿರ್ತಾನೆ. ಒಳ್ಳೆ ಟೆಡಿ ಬೇರ್ ತರ ಇರುತ್ತೆ ಗಾಯ್ಸ್. ಟೆಡಿ ಬೇರ್ಗಿಂತ ಕ್ವಾಲಿಟಿ ಜಾಸ್ತಿ ಇದು. ಟೆಡಿ ಬೇರೆ ನಿಮ್ಗೆ ಆಚೆ ಕಡೆ ಹೆಂಗ್ ಕಾಣುತ್ತೋ ಅದಕ್ಕಿಂತ ಜೀವ ಇರುವಂತ ಒಂದು ಗೊಂಬೆ ತಗೊಳ್ಳಿ ನೀವು. ತುಂಬಾ ಕಮೆಂಟ್ಸ್ಗಳು ಬರ್ತಿದೆ. ಎಲ್ಲ ಕಡೆನೂ ಕೂಡ ರೆಸ್ಪಾನ್ಸ್ಗಳು ಸೂಪರ್ ಆಗಿ ಬರ್ತಾ ಇದೆ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕು ನಿಮ್ಗೆ ಅಂದ್ರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ನಿಮ್ಮಿಂದ ತುಂಬಾ ಇಂಪ್ರೂವ್ ಆಗಿದೆ. 2K ಅರೌಂಡ್ 4 months ಅಲ್ಲಿ 2K ಹೊಡೆದಿದ್ದೀನಿ. 70K ವ್ಯೂಸ್ ಹೊಡೆದಿದ್ದೀನಿ. ನಂಗೆ ತುಂಬಾ ಖುಷಿ. 100K ವ್ಯೂಸ್ ಮಾಡ್ಕೊಟ್ಬಿಡಿ ಟೋಟಲ್ ಆಗಿ, ಅಷ್ಟೇನೇನಿಲ್ಲ. ಮತ್ತೆ ಯಾವುದೇ ತರ ಪಪ್ಪಿ ಬೇಕು, ಸಿಡ್ಜಲ್ ಆಗ್ಲಿ ಪೊಮೋರಿಯನ್ ಆಗ್ಲಿ ಟಾಯ್ ಬ್ರೀಡ್ಸ್ ಅಲ್ಲಿ ನಿಮಗೆ ಬೇಕು ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ. ಮತ್ತೇನ್ ಗೊತ್ತಾ, ಟ್ರಾನ್ಸ್ಪೋರ್ಟೇಷನ್ ತಲೆ ಕೆಡ್ಸ್ಕೊಂಬಿಡಿ. ರಾಕಿ ಪೆಟ್ಸ್ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಕೊಡ್ತೀನಿ. ನೀವು ಎಲ್ಲಿ ಹೋದ್ರು ಕೂಡ ರಾಕಿ ಪೆಟ್ಸ್ ಅಂತ ಹೇಳಿ ನನ್ನ ನೇಮ್ನ ಉಳಿಸಿ, ನನ್ನ ಬ್ರ್ಯಾಂಡ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಇವಾಗ ನಿಮಗೆ ಇನ್ನೊಂದು ಹೇಳ್ಬೇಕು, ಲಾಸ್ಟಲ್ಲಿ ಹೇಳ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ನನ್ನ ಬೇಕಾದವ್ರ ಬಗ್ಗೆ ನಾನು ಮಾತಾಡಬೇಕು. ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ, ನನಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಮೋಟಿವೇಶನ್ ಕೊಟ್ಟಿದ್ದಾರೆ, ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇಷ್ಟ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಏನಿಲ್ಲ ಗಾಯ್ಸ್, ವಿಡಿಯೋ ಎಂಡ್ ಆಯಿತು. ಮತ್ತು ಏನಕ್ಕೆ ಬಂದಿದ್ದೀನಿ ನಾನು ಅಂತ ಅನ್ಕೊಂಬಿಟ್ಟಿದ್ದೀರಾ. ಪೊಮೋರಿಯನ್ ಸಿಡ್ಜು ಇದೆ, ಯಾರು ಬೇಕಾದ್ರೂ ಕಾಲ್ ಮಾಡಿ. ಮತ್ತು ಏನಪ್ಪ ವಿಶೇಷ ಅಂದರೆ, ನನ್ನ ಮೋಟಿವೇಶನ್ ಕೊಟ್ಟಂಥ ಸಾಹಿಲ್ ಮತ್ತು ಚಿನ್ನಿ ತುಂಬ ಖುಷಿ. ನಾನು ಹೇಳಿದೆ ನಿಮಗೆ, ನಿಮ್ಮ ನೇಮ್ನ ನಾನು ಹೇಳ್ತೀನಿ ಕೊಂಡ್ರು ನಾಳೆ ವ್ಲಾಗಲ್ಲಿ ನೀವು ನಿಮ್ಮ ಹೆಸರು ಹೇಳ್ತೀನಿ ಅಂತ. ನನಗೊಂದು ತುಂಬ ಖುಷಿ ಆಗ್ತಾಯಿದೆ ನಿಮ್ಮ ಹೆಸರು ಹೇಳೋಕ್ಕೆ. ಅಗೇನ್ ಐ ವಿಲ್ ಟೆಲ್ ಯುವರ್ ನೇಮ್ ಗಾಯ್ಸ್. ಯು ಆರ್ ಮೈ ಬಡೀಸ್ ಆ್ಯಂಡ್ ಯು ಆರ್ ವೆರಿ ಇನ್ಸ್ಪಿರೇಷನ್ ಟು ಮೀ. Sahil and Chinni, thank you a lot for coming in my life and making me so proud. Okay, ಸಿಗ್ತೀನಿ ಗಾಯ್ಸ್, ಮತ್ತೆ ಬರ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನೋಡ್ಕೊಳ್ಳಿ ಲಾಸ್ಟ್. ಬಾಯ್, ಟಾಟಾ.